ಹಾ ನೋಡಿದ್ದು ಇಲ್ಲಿಂದ ಇಲ್ಲಿ ತನಕ ಈ ಸೈಜ್ ಇತ್ತು, ಅದು ವಾಸಿ ಆಯ್ತು. ಮೇಡಮ್ ನಮಸ್ತೆ. ನಮಸ್ಕಾರ. ಕಳೆದ ಸರಿ ಕೂಡ ನಿಮ್ ಹತ್ರ ಮಾತಾಡ್ಸಿದ್ವಿ ನಾವು, ಈಗ ಮತ್ತೆ ನಿಮ್ಮನ್ನ ಮಾತಾಡ್ಸ್ತಿದೀವಿ. ಹೇಗಿದೆ ಮೇಡಮ್ ಲಾಸ್ಟ್ ಸರಿ ತೀರ್ಥ ಸ್ನಾನಕ್ಕೂ ಇವಾಗಿನ ತೀರ್ಥ ಸ್ನಾನಕ್ಕೂ? ಲಾಸ್ಟ್ ಅಂದ್ರೆ ನನ್ ಪೂರಕ್ಕೆ ಆಯ್ತಿರ್ಲಿಲ್ಲ, ನಡೆಯಕ್ಕೂ ಆಯ್ತಿರ್ಲಿಲ್ಲ. ನೋಡಿ ಹೋದ ತಿಂಗಳು ಚಪ್ಪಲ್ ಮಿಟ್ಕೊಂಡೇ ನಡಿಬೇಕಿತ್ತು, ಇವತ್ತು ಅಲ್ಲಿಂದ ಇಲ್ಲಿಗೆ ಚಪ್ಪಲೇ ಹಾಕಿಲ್ಲ. ಪರವಾಗಿಲ್ಲ, ಸರಾಗ ಆಯ್ತು ನಂಗೆ. ಯಾರೇ ಹುಷಾರ್ ತಪ್ಪಲಿ ದೇವ್ರನ್ನು ನಂಬೇಕು, ಡಾಕ್ಟರ್ನು ನಂಬೇಕು, ಬರ್ಬೇಕು ಅಲ್ಲೂ ಅದು ದೇವ್ರು ಮಾಡ್ಬೇಕು, ಡಾಕ್ಟರ್ನು ನೋಡ್ಬೇಕು, ಎರಡ್ ಕಡೆನೂ ಇರ್ಬೇಕು ಸರ್. ಏನ್ ಸಮಸ್ಯೆ ಇತ್ತು ಅಂತ ಅದು ಕಾಲ್ ನೋವು ಇತ್ತಲ್ಲ ನನ್ಗೆ, ಅದಕ್ ಬಂದಿದ್ದೆ, ವಾಸಿ ಆಯ್ತು. ಈಗ ಮಂಡಿ ನೋವಿನಿಂದ ನಾನ್ ಬರ್ತಾ ಇದೀನಿ. ಮಂಡಿ ಕಾಲ್ ಹೇಗಿದೆ ತೋರಿಸ್ಬೋದಾ ಮೇಡಮ್ ಈ ಸಲ? ನೋಡಿದ್ದು ಇಲ್ಲಿಂದ ಇಲ್ಲಿ ತನಕ ಈ ಸೈಜ್ ಇತ್ತು, ಅದು ವಾಸಿ ಆಯ್ತು. ಏನ್ ಹೇಳ್ತೀರಾ ವಿಜಯ ಕಾಳಿ ಅಮ್ಮನವ್ರ ಮಹಿಮೆ ಬಗ್ಗೆ? ಜಿಮ್ ಸಹಿತ ಮನ್ಸ್ರಿಲ್ವಾ ಹಂಗೆ ಕೊಡ್ತಾ ಇದೆ ದೇವ್ರು. ಈಗ ಮನ್ಸರು ಕಷ್ಟ ನೋಡ್ಬಿಟ್ಟು ಮನ್ಸರು ಪರಿಹಾರ ಮಾಡ್ತಾರಲ್ಲ, ಆ ತರನೇ ಪರಿಹಾರ ಮಾಡ್ತಾ ಇದೆ. ನನ್ ಮಗನ್ಗೆ ತಿಂಗಳು ತುಂಬಾನೇ ಕೆಂಬ್ಲಿತ್ತು, ಅವ್ನ್ ಕರ್ಕ ಬಂದೆ, ಗುಣವಾಗಿದ್ದಾನೆ. ನನ್ ತಮ್ಮನ ಹೆಂಡತಿ ಅವ್ರಿಗೆ ಆರೋಗ್ಯ ಅವ್ರಿಗೂ ಸರಿ ಇರ್ಲಿಲ್ಲ, ಅವ್ರನ್ನು ಕರ್ಕ ಬಂದೆ, ಅವ್ರು ಪರವಾಗಿಲ್ಲ ಅಂತ ಹೇಳಿದಾರೆ. ಏನ್ ಹುಷಾರಿರ್ಲಿಲ್ಲ ಅಮ್ಮ ನಿಮ್ಗೆ? ಮೇಡಮ್ ನಮ್ಗೆ ಮನೆಯಲ್ಲಿ ಸ್ವಲ್ಪ ಆರ್ಥಿಕ ಸಮಸ್ಯೆ ಇತ್ತು, ಆದ್ರೂ ಸ್ವಲ್ಪ ದೇವ್ರ ನಂಬ್ಕೊಂಡು ಇಲ್ಲಿ ಗಂಟ ಬಂದ್ವಿ. ನಾವಿರೋದು ಕೊಳ್ಳೇಗಾಲದ ಹತ್ರದಿಂದ ಇಲ್ಲಿಗೆ ಬಂದಿದೀವಿ. ಕೊಳ್ಳೇಗಾಲದಿಂದ ಅವ್ರು ಬಂದವ್ರೆ, ನಂದು ಗುಡಿನ ನಾ ಬಂದಿದೀನಿ, ನನ್ ತಮ್ಮನ ಆರ್ಥಿಕ ಸಮಸ್ಯೆ ಸ್ವಲ್ಪ ಸುಧಾರಿಸ್ತಾ ಇದೆ, ನಮ್ಮ ಆರೋಗ್ಯದಲ್ಲೂ ಸುಧಾರಿಸ್ತಾ ಕಾಣ್ತಾ ಇದೆ ಸರ್. ಈಗ ಇವ್ರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಿದ್ದನ್ನ ನೀವು ನೋಡಿದೀರಾ, ನಿಮ್ಗೆ ಏನ್ ಅನ್ಸುತ್ತೆ ಇವ್ರ ಬಗ್ಗೆ? ನಂಬೋದು ಅವ್ರಲ್ಲಿ ಪೂರಾಗಿ ಗುಣಮುಖವಾದದ್ದನ್ನ ನಾನ್ ನಂಬಿರೋದ್ರಲ್ಲಿ ಈ ದೇವರು ಪ್ರಮುಖವಾಗಿ. ಇವ್ರ ಹಾಸ್ಪಿಟ್ಲಿಗೆ ಹೋಗ್ತಾ ಇರೋದನ್ನೆಲ್ಲ ನೀವು ನೋಡಿದ್ರ? ನೋಡಿದ್ವಿ ಮೇಡಮ್. ಅಂದ್ರೆ ಇವ್ರು ಅಂದ್ರೆ ಮೇಲ್ಗಡೆ ಎಲ್ಲಾ ಹಾಸ್ಪಿಟಲ್ಗಳನ್ನ ಸುತ್ತಿ ಎಲ್ಲೂ ಮೇನ್ ಆಗಿ ಏನು ಗುಣ ಆಯ್ತದ ಆಗಲ್ಲ ಅಂತಾನೆ ಏನು ಹೇಳ್ತಿರ್ಲಿಲ್ಲ. ಅಂದ್ರೆ ಈ ಪವಾಡ ದೇವಸ್ಥಾನಕ್ಕೆ ಬಂದ್ಮೇಲೆ ಅವ್ರು ಸ್ವಲ್ಪ ಗುಣಮುಖರಾಗಕ್ಕೆ ನಾನು ಈ ದೇವಸ್ಥಾನ ನಾನು ಒಂದು ಮಾರು ಉದ್ದ ನಡಿಬೇಕಾದ್ರು ಸ್ಲಿಪ್ಪರ್ ಇರ್ಲೇಬೇಕು ನಂಗೆ. ಈ ತಿಂಗಳು ಮಾತ್ರ ಹಂಗ ರೌಂಡ್ ಹೊಡ್ಕೊಂಡ್ ಬಂದಿದೀನಿ. ನಮ್ಮ ಯಜಮಾನ್ರಿಗೂ ಖುಷಿ ಆಗ್ತೈತೆ, ನಂಗೂ ಖುಷಿ ಆಗ್ತೈತೆ.